ಮಾಡುತ್ತಾರೆ. ಇರುವಂತಿದ್ದರೆ ಪುಸ್ತಕದಂತಿರು, ದೂರದಿಂದ ಕಂಡರೆ ನೀನೆಂದು ಅರಿವಾಗದಂತೆ, ನಿನ್ನಂತರಾಳ ಓದಿದಾಗಲೇ ಅರ್ಥವಾಗುವಂತೆ, ಮುಖಪುಟದಲ್ಲಿ ಮನಸ್ಸಂಗತಿ ತಿಳಿಯದಂತೆ, ಜೊತೆಗಾಯ್ದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ, ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೇಗದಂತೆ, ಆಸಕ್ತರು ಮಾತ್ರ ನಿನ್ನತ್ತ ಬಾಗುವಂತೆ. ಇನ್ನ ಎರಡನೇ ಮಗಳ ಹೆಸರು ಪ್ರಿಯಾಂಕ. ಇವರು ಪ್ರಾಣಿ ಪ್ರಿಯರು. ಮೂರನೇ ಮಗಳು ಯಾರು ಅಂತ ನೋಡೋಣವಾ? ಇವರೇ ಚಂದ್ರಕಲಾ. ಇವರು ನೀತಮ್ಮನ ಮನೆಯ ಸಾಲುಮರದ ತಿಮ್ಮಕ್ಕ. ಇವರನ್ನ ನಾನು ಸಾಲುಮರದ ತಿಮ್ಮಕ್ಕ ಅಂತಾನೆ ಪರಿಚಯ ಮಾಡ್ಕೊಡ್ತೀನಿ. ಯಾಕೆ ಗೊತ್ತಾ? ಇವರಿಗೆ ಸಸ್ಯಗಳು ಅಂದ್ರೆ ಅಷ್ಟೊಂದು ಪ್ರೀತಿ. ಹಾಗಾದ್ರೆ ಈ ಮೂರು ಹೆಣ್ಣು ಮಕ್ಕಳ ತಾಯಿ ಯಾರು ಗೊತ್ತಾ? ಇಲ್ಲಿದ್ದಾರೆ ನೋಡಿ, ಇವರೇ ನೀತಮ್ಮ. ಗಂಡ ವಿದೇಶದಲ್ಲಿದ್ರು ಕೂಡ ಮಕ್ಕಳನ್ನೆಲ್ಲ ಸುಸಂಸ್ಕೃತರನ್ನಾಗಿ ಒಳ್ಳೆಯ ಅಭ್ಯಾಸಗಳೊಂದಿಗೆ ಬೆಳೆಸಿರ್ತಾರೆ. ಇವರದೊಂದು ಸುಂದರವಾದ ಕುಟುಂಬ. ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಮೊಬೈಲ್ ಎಂಬ ಭೂತದ ಆಗಮನವಾದ ನಂತರ ಶೈಲಕ್ಕ ಅಮ್ಮೋ ಬನ್ನಿ ಇಬ್ರು, ನಾನೇನೋ ತೋರಿಸ್ಬೇಕು ನಿಮಗೆ, ಬೇಗ ಬನ್ನಿ. ಏನ್ ಪಿಂಕಿ, ಏನಾಯ್ತು? ಏನ್ ಹೇಳಕ್ಕ? ಅಯ್ಯೋ ಏನ್ ಗೊತ್ತಾ, ನನ್ನ ಫ್ರೆಂಡ್ ಒಬ್ಳು ರೀಲ್ಸ್ ಮಾಡಿದ್ಲು, ಒಂದೇ ದಿನದಲ್ಲಿ ವೈರಲ್ ಆಗ್ಬಿಟ್ಟಿರಲ್ಲ. ಹೌದಾ? ಹಾಗಾದ್ರೆ ನಾವು ರೀಲ್ಸ್ ಮಾಡೋಣ? ಸರಿ ಮಾಡೋಣ ಬನ್ನಿ, 3 ಜನನು. ಏನು ಯಾವಾಗಲೂ ಫೋನು ಇಟ್ಕೊಂಡಿರ್ತೀರ? ಬಿಡಿ, ಅದನ್ನ ಬಿಟ್ಬಿಟ್ಟು ಬನ್ನಿ, ಹೊರಗೆ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ. ಬಿಡಿ ಫೋನ್ನ. ಆಯ್ತಮ್ಮ, ನಡೀರಿ, ನಾವು ರೆಸ್ಟೋರೆಂಟ್ ಅಲ್ಲೇ ರೀಲ್ಸ್ ಮಾಡೋಣ. ಪಿಂಕಿ, ಅಮ್ಮು, ಏನ್ ಗೊತ್ತಾ, ನಾನು ಹೊಸದಾಗಿ ಒಂದು ಚಾನೆಲ್ ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಅದನ್ನ ರೆಸ್ಟೋರೆಂಟ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಒಂದು ಬ್ಲಾಗ್ ಮಾಡ್ತೀನಿ. ಹೌದಾ? ಓಕೆ. ಮಕ್ಕಳ ಬನ್ನಿ ಕುತ್ಕೊಳ್ಳಿ. ಫಸ್ಟು ಫೋನ್ ಇಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ಕೊಡ್ತೀನಿ. ಇಡೀ ಫೋನ್ ಸೈಡಲ್ಲಿ. ಆಯ್ತಮ್ಮ. ನನಗೆ ಚಿಕನ್ ಲಾಲಿಪಾಪ್ ಬೇಕು. ನನಗೆ ಪಿಜ್ಜಾ ಬೇಕು. ನನಗೆ ಬರ್ಗರ್ ಬೇಕಮ್ಮ. ಸರಿ, ಏನೇನು ಬೇಕೋ ಅದು ಆರ್ಡರ್ ಮಾಡ್ತೀನಿ. ಸರಿ, ನೀವು ಆರ್ಡರ್ ಮಾಡಿರೋದೆಲ್ಲ ಬಂದಿದೆ, ವೇಸ್ಟ್ ಮಾಡಬೇಡಿ. ಫಸ್ಟು ಎಲ್ಲರೂ ತಿನ್ನಿ ಬೇಗ. ವೇಟ್, ಸ್ಟಾಪ್, ತಿನ್ಬೇಡಿ, 1 ನಿಮಿಷ, ನಾನು ಬ್ಲಾಗ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ ನಿಮಗೆಲ್ಲ? ಬ್ಯೂಟಿಫುಲ್ ಆಗಿರೋ ರೆಸ್ಟೋರೆಂಟ್ ಬಂದಿದ್ದೀವಿ. ನಾನೊಂದು ಫುಡ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವೇನೇನು ಆರ್ಡರ್ ಮಾಡಿದ್ದೀವಿ ಗೊತ್ತಾ? ಪಿಜ್ಜಾ, ಬರ್ಗರ್ ಆ್ಯಂಡ್ ಮೈ ಫೇವ್ರೆಟ್ ಚಿಕನ್ ಲಾಲಿಪಾಪ್. ನಿಮಗೂ ಬೇಕಾ? ಈ ರೆಸ್ಟೋರೆಂಟ್ ಬನ್ನಿ, ಹಾಗೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಫಸ್ಟ್ ಫೋನ್ ಇಡು.
ಎಲ್ಲಿ ಬಂದ್ರು ಇದೇ ಆಯ್ತು, ಫೋನು ಫೋನು ಫೋನು. ಬಂದು ಫಸ್ಟ್ ಆರ್ಡರ್ ಮಾಡಿರೋದನ್ನ ಫಸ್ಟ್ ತಿನ್ನಿ. ಅಕ್ಕ ಅಕ್ಕ, ಈ ರೆಸ್ಟೋರೆಂಟಲ್ಲಿ ಒಂದು ಪ್ಲೇಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಬಾಬಾ ನಾವು ರೀಲ್ಸ್ ಮಾಡೋಣ. ಅಕ್ಕ, ಶೈಲಕ್ಕ, ಏ ಅಮ್ಮ ನೋಡಿದ್ರೆ ಬೈತಾರೆ. ಆ ಕಡೆ ಸೈಡಲ್ಲಿ ಜಾಗ ಚೆನ್ನಾಗಿದೆ, ಬಾ ಹೋಗಿ ರೀಲ್ಸ್ ಮಾಡ್ಕೊಂಡ್ ಬರೋಣ. ಏ 3 ಜನ ಎಲ್ಲಿ ಹೋಗ್ತಿದ್ದೀರಾ? ಎಲ್ಲಿ ಹೋಗ್ಬಿಡಿ, ಕುತ್ಕೊಳ್ರಿ. ಅಮ್ಮ ಬೇಗ ಬನ್ನಿ. ಸರಿ ಅಮ್ಮ, ಆಯ್ತು. ಅಕ್ಕ, ನಿನ್ ಫ್ರೆಂಡು ರೀಲ್ ಮಾಡಿ ಫೇಮಸ್ ಆಗಿದ್ದಾಳಲ್ಲ, ನಾನು ಅದೇ ಸಾಂಗಿಂಗ್ ರೀಲ್ ಮಾಡ್ತೀನಿ ಅಕ್ಕ. ಸರಿ ಆಯ್ತು, ಮಾಡಿ. ಅಕ್ಕ, ವಿಡಿಯೋ ಮಾಡ್ಬೇಕಾದ್ರೆ ಫಿಲ್ಟರ್ ಅಲ್ಲಿ ಹಾಕಿದ್ಯಾ ತಾನೆ? ಅಕ್ಕ ನೋಡೆ, ಇರೋದೇ ಅಷ್ಟು ಕಲರ್ ಇದ್ದಾಳೆ, ಫಿಲ್ಟರ್ ಹಾಕ್ಕೊಂಡು ಬೇರೆ ಕೇಳ್ತಿದ್ದಾಳೆ. ಏನೋ ಒಂದು ಮಾಡು. ಎಲ್ಲಿ ತೋರ್ಸು ಹೇಗ್ ಬಂದಿದೆ ನೋಡೋಣ. ವಾವ್, ಸಖತ್ತಾಗಿ ಬಂದಿದೆ. ಅಮ್ಮ, ನಂದು ಒಂದು ವಿಡಿಯೋ ಮಾಡೆ. ಹಾ ಸರಿ, ರೆಡಿನಾ? ಓಕೆ, ಸ್ಟಾರ್ಟ್. ಎಲ್ಲೋದ್ರಿ ಇವರು? ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲೋ ರೀಲ್ಸ್ ಮಾಡ್ಕೊಂಡು ಕೂತಿರ್ತಾರೆ ಅನ್ಸುತ್ತೆ. ಏನ್ ಮಾಡ್ತಿದ್ರೆ ಎಲ್ಲರೂ? ಬನ್ರಿ, ಮನೆಗೆ ಹೋಗೋಣ, ಟೈಮ್ ಆಯ್ತು. ಹೀಗೆ ಈ ಸುಸಂಸ್ಕೃತ ಹುಡುಗಿರು ಮೊಬೈಲ್ಗೆ ಅಡಿಕ್ಟ್ ಆಗಿ ತಮ್ಮ ಒಳ್ಳೆಯ ಹವ್ಯಾಸಗಳನ್ನ ಬಿಟ್ಟರು. ಏನಾಯ್ತು ನೀವೇ ನೋಡಿ. ಶೈಲಾ, ಎಕ್ಸಾಮ್ ಟೈಮ್ ಟೇಬಲ್ ಬಂದಿಲ್ವಾ? ಬಾ ಓದ್ಕೋ, ಪರೀಕ್ಷೆ ಹತ್ರ ಬರ್ತಾ ಇದೆ. ಇನ್ನು 1 ವೀಕ್ ಇದೆ ಮಮ್ಮಿ, ಡೋಂಟ್ ವರಿ, ನಾನು ಓದ್ತೀನಿ, ಓಕೆನಾ? ಪಿಂಕಿ, ಬಾರಿ ಹೊರಗಡೆ ಹೋಗೋಣ. ಅಲ್ಲಿ ಪುಟ್ಟ ರಾಣಿ ಮರಿ, ಬೆಕ್ಕು ಮರಿ ಎಲ್ಲ ಇದೆ, ಬಾರಿ ಹೋಗೋಣ. ಮೊಬೈಲಲ್ಲೇ ಎಷ್ಟೊಂದು ಗೇಮ್ಸ್ ಇದೆ ಗೊತ್ತಾ? ನಾನು ಬರಲ್ಲಪ್ಪ, ನೀನೇ ಹೋಗಿ ಆಟ ಆಡು. ಇವಳದು ಬರೇ ಮೊಬೈಲ್ ಅಂತ ಇರ್ತಾಳೆ. ನಿನ್ನ ಮೊಬೈಲಲ್ಲೇ ನಾನು ಪ್ರೇಯರ್ ಟೈಮ್ ಆಯ್ತು, ಬಾ ಪ್ರೇಯರ್ ಮಾಡೋಣ. ಇರಮ್ಮ, ಯಾವಾಗಲೂ ಪ್ರೇಯರ್ ಅಂತಾನೆ ಇರ್ತೀಯ. 5 ನಿಮಿಷ ಬಂದೆ ಇರಮ್ಮ. ನಿಮಗೆ ಈಗ ಗೊತ್ತಾಗಲ್ಲ, ಮೊಬೈಲ್ ಇಟ್ಕೊಂಡು ಹಾಳಾಗಿ ಹೋಗ್ತಾ ಇದ್ದೀರಾ. ಒಂದಿನ ಬರುತ್ತೆ, ಒಳ್ಳೆ ಸಮಯ ಬಂದಾಗ ಗೊತ್ತಾಗತ್ತೆ ಏನಾಗುತ್ತೆ ಅಂತ. ಹೀಗೆ ನೀತಮ್ಮನ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಸಮಯಕ್ಕೆ ಬೆಲೆನೇ ಕೊಡೋದಿಲ್ಲ. ಮುಂದೆ ಏನಾಯ್ತು ನೀವೇ ನೋಡಿ.
ಫೋನ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಬರೀ ರೀಲ್ಸ್ ನೋಡಿ 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 ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಈಗ ಗೊತ್ತಾಗ್ತಿದೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನನಗೆ ಯಾವ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಆಗಿದೆ. ಅಕ್ಕ ನೋಡು, ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ನೀನು ಈ ಮೊಬೈಲ್ ಎಲ್ಲ ಬಿಟ್ಬಿಟ್ಟು ನಿನ್ನ ಟೈಮ್ ಇಂಪಾರ್ಟೆನ್ಸ್ ಕೊಡಕ್ಕ. ಇವತ್ತಿಂದ ನೀನು ಬುಕ್ ಇಟ್ಕೊಂಡು ಓದು, ಈ ಮೊಬೈಲ್ ಬೇಡ ಅಕ್ಕ. ಓಕೆಪಾ. ಅಮ್ಮ ಅಮ್ಮ ಬಾರಿ ಇಲ್ಲೋ ನಿಮಿಷ, ನನಗೆ ಕಣ್ಣಾಗ ಉರಿತಾ ಇದೆ. ಯಾಕಕ್ಕ, ಏನಾಯ್ತು? ಕಣ್ಣೇನಾದ್ರು ರೆಡ್ ಆಗಿದೆಯಾ ನೋಡೆ? ಹಾ ಅಕ್ಕ, ಸ್ವಲ್ಪ ಆಗಿದೆ. ಗೊತ್ತಿಲ್ಲ ಕಣೆ, ಕಣ್ಣೆಲ್ಲ ಏನೋ ಆಗಿದೆ ಕಣೆ, ನನಗೆ ತಲೆ ಎಲ್ಲ ನೋಯ್ತಾ ಇದೆ ಕಣೆ, ಕಣ್ಣು ಹೋಗ್ಬಿಡುತ್ತೇನೆ ನನಗೆ. ಹೌದಾ ಅಕ್ಕ, ನೀನು ಮೊಬೈಲ್ ನೋಡಿ ನೋಡಿ ನಿನ್ನ ಕಣ್ಣು ಹಾಳು ಮಾಡ್ಕೊಂಡಿದೀಯ. ನೀನು ಹೀಗೆ ಮೊಬೈಲ್ ನೋಡ್ತಾ ಇದ್ರೆ ನೆಕ್ಸ್ಟ್ ನಿನಗೆ ಸ್ಪೆಕ್ಸ್ ಕೊಡ್ತಾರೆ. ಅದು ಅಯ್ಯೋ ಅಮ್ಮು, ನನ್ನ ಶೈಲಕ್ಕಂಗೆ ಅಷ್ಟೊಂದು ಬುದ್ಧಿವಾದ ಹೇಳ್ಬಂದೆ ಕಣೆ, ಮೊಬೈಲ್ ನೋಡಬಾರ್ದು ಅಂತ. ಈಗ ನನಗೆ ಹಿಂಗಾಗಿದೆ. ನಾನು ಇವತ್ತಿಂದ ಈ ಮೊಬೈಲ್ ನೋಡಲ್ಲ. ನಾನು ನನ್ನ ರೂಬಿ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ. ಅಮ್ಮ ಅಮ್ಮ, ಯಾಕಮ್ಮು, ಯಾಕೆ, ಏನಾಯ್ತು? ನಾನು ಮೊಬೈಲಲ್ಲಿ ಸಾಂಗ್ ಕೇಳ್ತಾ ಹೋಗ್ತಿದ್ನಾ, ಬಿದ್ದೆ, ಗಾಯ ಆಯ್ತಮ್ಮ. ಅದಕ್ಕೆ ಹೇಳೋದು ಮೊಬೈಲೆಲ್ಲ ನೋಡಿಕೊಂಡು ಹೋಗ್ಬಾರ್ದಂಗೆ. ಹಾಂ, ನಾನು ಏನು ಹೇಳಿದ್ದೆ ಬೆಳಗ್ಗೆ? ಪ್ರೇಯರ್ ಮಾಡ್ಕೊಂಡು ಹೋಗೋಣ ಬಾ, ಪ್ರೇಯರ್ ಮಾಡೋಣ ಅಂತ ಕರೆದೆ ತಾನೆ, ನೀನು ಬಂದ್ಯಾ? ಅದಕ್ಕೆ ನೋಡಿ ಈಗ ಆಗಿರೋದು. ಬಾ ಪ್ರೇಯರ್ ಮಾಡೋಣ ಬಾ. ಹ್ಞೂ ಸರಿನಮ್ಮ, ಇನ್ಮೇಲೆ ನಾನು ಮೊಬೈಲ್ ನೋಡಲ್ಲ, ಪ್ರೇಯರಿಗೆ ಟೈಮ್ ಕೊಡ್ತೀನಿ ಅಮ್ಮ. ಸಾರಿ ಅಮ್ಮ, ಇನ್ಮೇಲಿಂದ ಮೊಬೈಲ್ ನೋಡಲ್ಲ ಅಮ್ಮ. ಟೈಮಿಗೆ ಬೆಲೆ ಕೊಡ್ತೀವಿ ಅಮ್ಮ. ಮಕ್ಕಳೇ, ನಾನು ಟೈಮ್, ನನ್ನ ಜೊತೆಲಿ ಯಾವಾಗಲೂ ಸದಾ ಯಾರು ಇರ್ತಾರೋ ಅವ್ರ ಜೊತೆಗೆ ಮಾತ್ರ ನಾನು ಇರ್ತೀನಿ. ನೋಡಿದ್ರಲ್ಲ ಈ ಮಕ್ಕಳನ್ನ, ಟೈಮ್ಗೆ ಬೆಲೆ ಕೊಡದೆ ಎಷ್ಟು ನೋವು ಅನುಭವಿಸಿದ್ರು ಅಂತ. ನೀವೇನು ಮಾಡ್ತಾ ಇದ್ದೀರಾ? ಟೈಮಿಗೆ ಬೆಲೆ ಕೊಡ್ತಾ ಇದ್ದೀರಾ ಅಥವಾ ಮೊಬೈಲಿಗೆ ಬೆಲೆ ಕೊಡ್ತಾ ಇದ್ದೀರಾ? ಮೊಬೈಲ್ ಜೀವನದ ಒಂದು ಭಾಗ ಅಷ್ಟೇ, ಅದೇ ಜೀವನ ಅಲ್ಲ. ವಿದ್ಯಾರ್ಥಿ ಜೀವನ ಸುಂದರವಾದ ಜೀವನ. ಅದನ್ನು ನಾವು ನೆನೆಸ್ಕೋಬೇಕಾದ್ರೆ ಅದು ತುಂಬ ಮಧುರವಾಗಿರ್ಬೇಕು. ಸೊ ಅದನ್ನು ಮಧುರವಾಗಿ ಮಾಡ್ಕೊಳ್ಳೋದು ಹೆಂಗೆ? ಸಮಯಕ್ಕೆ ಬೆಲೆ ಕೊಡಬೇಕು. ಮಕ್ಕಳೇ ನೋಡಿ, ಯೋಚನೆ ಮಾಡಿ, ಯೋಚನೆ ನಿಮ್ದಾಗಿರ್ಬೇಕು. ಥ್ಯಾಂಕ್ ಯು.